ಸಡನ್ನಾಗಿ ಕೆಲವರು ಕ್ಲಿನಿಕ್ಕಿಗೆ ಬರ್ತಾರೆ 30ರಿಂದ 50 ವರ್ಷದವರೊಳಗೆ. ಹಲ್ಲು ನೋವು ಅಂತ ಬರ್ತಾರೆ, ಹಣೆ ನೋವು ಅಂತ ಬರ್ತಾರೆ. ಎಷ್ಟೋ ಜನ ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗಿ ಏನೂ ಇಲ್ಲ ಅಂತ ಕಳಿಸಿರ್ತಾರೆ. ENT ಡಾಕ್ಟ್ರ್ ಹತ್ರ ಹೋಗಿ ಅಲ್ಲೂ ಏನೂ ಇಲ್ಲ ಅಂತ ಕಳಿಸಿರ್ತಾರೆ. ಈ ಥರ ನೋವು ಬಂದಾಗ ಏನು ಕಾರಣ ಮೇಲ್ನೋಟಕ್ಕೆ ಗೊತ್ತಾಗ್ತಿದ್ದಾಗ ಆ ನೋವು ಒಂದು ಅರೆಕ್ಷಣ ಶಾಕ್ ಥರ, ಕರೆಂಟ್ ಥರ ಹೊಡೆಯುತ್ತೆ. ಕೆಲವು ಸಲ ಬರೀ ಸೆಕೆಂಡ್ಗಟ್ಟಲೆ ಮಿನಿಟ್ಗಟ್ಟಲೆ ಇರುತ್ತೆ. ಈ ಥರ ಇದ್ದರೆ ಅದನ್ನು ನಾವು ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಹೇಳ್ತೀವಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಈ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಇದ್ರ ಬಗ್ಗೆ ಕೆಲವು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಟಿಕ್ ಡೋಲಾರೆಕ್ಸ್ ಅಂತ ಕೂಡ ಹೆಸರಿದೆ. ಇದು ಒಂದು ಕ್ರಾನಿಕ್ ನ್ಯೂರೋಪಥಿಕ್ ಡಿಸಾರ್ಡರ್. ಇಲ್ಲಿ ಸಾಧಾರಣ ದವಡೆಯಲ್ಲಿ ಅಥವಾ ಹಣೆ ಮೇಲೆ ಅಥವಾ ಮೇಲ್ಭಾಗಕ್ಕೆ ಸಡನ್ನಾಗಿ ಚುಚ್ಚಿದಂಗೆ, ಶಾಕ್ ಹೊಡೆದಂಗೆ, ಕರೆಂಟ್ ಹೊಡೆದಂಗೆ ಆಗುತ್ತೆ. ಇದು ಕೆಲವು ಸೆಕೆಂಡ್ಗಳಿರುತ್ತೆ ಅಥವಾ ಕೆಲವೇ ನಿಮಿಷಗಳು ಮಾತ್ರ ಇರುತ್ತೆ. ತುಂಬ ಸಿವಿಯರ್ ಆಗಿರುತ್ತೆ. ಎಷ್ಟು ಸಿವಿಯರ್ ಆಗಿರುತ್ತೆ ಅಂದರೆ ಅವನ ದಿನನಿತ್ಯದ ಕೆಲಸಗಳೇ ಹಾಳಾಗುತ್ತೆ. ಉದಾಹರಣೆಗೆ ಅವನು ಮುಖ ತೊಳಿಬೇಕಾದ್ರೆ ಅಥವಾ ಹಲ್ಲುಜ್ಜಬೇಕಾದ್ರೆ ಅಥವಾ ಒಂದು ಏನಿಲ್ಲ ಅಂದರೂ ಒಂದು ತಣ್ಣನೆ ಗಾಳಿ ಮುಖದ ಮೇಲೆ ಬೀಸಿದ್ರು ಕೂಡ ಈ ನರ್ವ್ ಸ್ಟಿಮ್ಯುಲೇಟ್ ಆಗಿ ನೋವಿಗೆ ಕಾರಣ ಆಗುತ್ತೆ. ಸಾಧಾರಣ ಇದು ಮುಖದ ಒಂದೇ ಕಡೆ ಬರುತ್ತೆ, ಯೂನಿಲ್ಯಾಟರಲ್ ಅಂತ ಹೇಳ್ತೀವಿ. ಸಡನ್ನಾಗಿ ಬ್ರಷ್ ಮಾಡಿದಾಗ, ಚೂ ಮಾಡಿದಾಗ ಅಥವಾ ಮಾತಾಡುವಾಗಲೂ ಕೂಡ ಕೆಲವರಿಗೆ ನೋವು ಬರುತ್ತೆ. ಇದು ಹಲ್ಲಿನಲ್ಲಿ ನೋವು ಬರ್ಬೋದು, ದವಡೆಯಲ್ಲಿ ಬರ್ಬೋದು, ಮುಖದಲ್ಲಿ ಕೂಡ ಬರ್ಬೋದು ಈ ನೋವು. ಎಷ್ಟೋ ಸಲ ಹಲ್ಲು ನೋವು ಅಂದ್ಕೊಂಬಿಟ್ಟು ಅವರು ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗಿರ್ತಾರೆ. ಆದರೆ ಅವರೆಲ್ಲ ಟೆಸ್ಟ್ ಮಾಡಿ ಇದು ನಮ್ಮದು ಏನು ಪ್ರಾಬ್ಲಮ್ ಇಲ್ಲ ಅಂತ ಕಳಿಸ್ತಾರೆ. ENT ಡಾಕ್ಟ್ರ್ ಹತ್ರ ಹೋಗಿರ್ತಾರೆ, ಅಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇರಲ್ಲ. ಈ ಥರ ಕಾರಣಕ್ಕೆ ಟ್ರೈಜೆಮಿನಲ್ ನ್ಯೂರಾಲಜಿ ಅನ್ನೋ ಕಾರಣ. ಇದಕ್ಕೆ ಯಾವುದೇ ತರಹದ ಒಂದು ಟೆಸ್ಟ್, ಕನ್ಫರ್ಮೇಷನ್ ಟೆಸ್ಟ್ ಇಲ್ಲ. ಇನ್ನು ಕಾರಣ ತಿಳಿದು ಬಂದರೆ ಟ್ರೈಜೆಮಿನಲ್ ನರ್ವ್, 5th ಕ್ರೇನಿಯಲ್ ನರ್ವ್ ಅಂತ ಹೇಳ್ತೀವಿ. ಇದರ ಆರಿಜಿನ್ ಬ್ರೈನ್ ಸ್ಟೆಮ್ ಹತ್ರ ಆಗುತ್ತೆ. ಅದು ಬರುವಾಗ ಪಕ್ಕದಲ್ಲೇ ಒಂದು ಆರ್ಟ್ರಿ ಹೋಗುತ್ತೆ. ಆರ್ಟ್ರಿ ಎವ್ರಿ ಟೈಮ್ ಪಲ್ಸೇಟ್ ಆದಾಗ ಈ ನರನ ಸ್ಟಿಮ್ಯುಲೇಟ್ ಮಾಡಿ ಪೇಯ್ನ್ಗೆ ಕಾರಣ ಆಗುತ್ತೆ. ಇದು ಒಂದು ಕಾರಣ ಆಗುತ್ತೆ. ಇನ್ನು ಸೆಕೆಂಡರಿ ಕಾಸಸ್ ಅಂದರೆ ಬೇರೆ ತೊಂದರೆಯಿಂದ ಬರುವಂಥ ಟ್ರೈಜೆಮಿನಲ್ ನ್ಯೂರಾಲಜಿಯಾ, ಉದಾಹರಣೆಗೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಇದು ನರದ ಮೇಲೆ ಒಂದು ಮೈಲಿನ್ ಶೀತ್ ಅಂತ ಇರುತ್ತೆ, ಅದು ಡ್ಯಾಮೇಜ್ ಆಗಿ ಒಂಥರ ಶಾರ್ಟ್ ಸರ್ಕ್ಯೂಟ್ ಆಗಿ ನೋವು ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೇ ಟ್ರಾಮಾ, ಯಾರ ಮುಖಕ್ಕೆ ಏಟು ಬಿದ್ದಾಗ ಕೂಡ ಇದು ಬರೋ ಸಾಧ್ಯತೆ ಇರುತ್ತೆ. ಅಥವಾ ಎನಿ ಟ್ಯೂಮರ್, ಗಂಟುಗಳು ಆ ನರದ ಮೇಲೆ ಒತ್ತುತ್ತಾ ಇರಬೇಕಾದ್ರೆ ಇದೇ ಥರ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಬರೋ ಸಾಧ್ಯತೆ ಇರುತ್ತೆ. ಬಟ್ 80% ಯಾವ ಕಾರಣವೂ ಇರೋಲ್ಲ, ಗೊತ್ತಾಗಲ್ಲ. ಇಡಿಯೋಪಥಿಕ್ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತೀವಿ. ಈ ಟ್ರೈಜೆಮಿನಲ್ ನ್ಯೂರಾಲಜಿಗೆ ಅನೇಕ ಹೆಸರುಗಳಿದೆ. ಟಿಕ್ ಡೋಲಾರೆಕ್ಸ್ ನಾನು ಆಗಲೇ ಹೇಳಿದೆ, ಫಾದರ್ಗೆಲ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಟ್ರೈಫೇಷಿಯಲ್ ನ್ಯೂರಾಲಜಿಯಾ, ಪ್ರೋಸೋಪ್ಯಾಲ್ಜಿಯಾ, ಇದು ಈ ಥರ ಅನೇಕ ಹೆಸರುಗಳಿದೆ. ಈ ಥರ ಸಡನ್ ಶಾಕ್ ಒಂದು 2 ಸೆಕೆಂಡು ಅಥವಾ 1 ನಿಮಿಷ ಇದ್ದು ನಿಮ್ಮ ಹಲ್ಲಿನ ಡಾಕ್ಟ್ರು, ENT ಡಾಕ್ಟ್ರು ಎಲ್ಲ ನಾರ್ಮಲ್ ಇದೆ ಅಂತ ಅಂದರೆ ನೀವು ತಕ್ಷಣ ನಿಮ್ಮ ಹತ್ತಿರ ಇರುವ ನ್ಯೂರಾಲಜಿಸ್ಟ್ ಹತ್ರ ಹೋದರೆ ಅವರು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಡಯಾಗ್ನೋಸ್ ಮಾಡ್ತಾರೆ. ಅದಕ್ಕೆ ತಕ್ಕನ ಹಾಗೆ ಮೆಡಿಸಿನ್ ಕೊಡ್ತಾರೆ. ಇದರಲ್ಲಿ ಮೆಡಿಕಲ್ ಮತ್ತು ಸರ್ಜಿಕಲ್ ಟ್ರೀಟ್ಮೆಂಟ್ ಎರಡಿದೆ. ಮೆಡಿಕಲ್ಲಿ ಸಾಧಾರಣ ಕಾರ್ಬೋಮೆಜಪಿನ್ ಮಾತ್ರ ಕೊಡ್ತೀವಿ. ಈ ಮೆಡಿಕಲ್ ಟ್ರೀಟ್ಮೆಂಟ್ನೇ ಸುಮಾರು ಜನಕ್ಕೆ 80% ವಾಸಿಯಾಗೋ ಸಾಧ್ಯತೆ ಇರುತ್ತೆ. ಇನ್ನು ಸೆಕೆಂಡ್ರಿ ಕಾಸ್ ಆಫ್ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಇದ್ದಾಗ ಅಂದರೆ ಆವಾಗ ಕೆಲವು ಸರ್ಜರಿ ಕೂಡ ಮಾಡ್ತಾರೆ. ಮೆಡಿಕಲ್ ಟ್ರೀಟ್ಮೆಂಟಿಂದನೂ ಕಮ್ಮಿ ಆಗದೆ ಇದ್ದರೆ ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ವ್ಯಾಸ್ಕ್ಯುಲರ್ ಡಿಕಂಪ್ರೆಷನ್ ಅಂತ ಮಾಡ್ತೀವಿ. ನಾನು ಆಗಲೇ ಹೇಳಿದೆ, ನರದ ಮೇಲೆ ಒಂದು ಆರ್ಟ್ರಿ ಹೋಗಿ ಅದು ಪಲ್ಸೇಟ್ ಆದಾಗೆಲ್ಲ ನರಕ್ಕೆ ಟಚ್ ಆಗ್ತಾ ಇರುತ್ತೆ ಅಂತ. ಹಾಗಾಗಿ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ಒಂದು ಟೆಫ್ಲಾನ್ ಸ್ಪಾಂಜನ್ನು ನರ್ವ್ಸಿಗೂ ಆರ್ಟ್ರಿಗೂ ಮಧ್ಯ ಇನ್ಸರ್ಟ್ ಮಾಡ್ತಾರೆ. ಇದು ಸಾಧಾರಣ ಕಿವಿ ಹಿಂಭಾಗದಿಂದ ಓಪನ್ ಮಾಡಿ ಬ್ರೈನ್ ಸ್ಟೆಮ್ ಹತ್ರ ಮಾಡ್ತಾರೆ. ನರ್ವ್ ಅಬ್ಲೇಷನ್ ಅಂದರೆ ಗ್ಯಾಮಾ ನೈಫ್ ಉಪಯೋಗಿಸಿ, ಅಂದರೆ ಗ್ಯಾಮಾ ರೇಸ್ ಅಂತ ಕನ್ವರ್ಜೆಂಟ್ ರೇಟ್ ಉಪಯೋಗಿಸಿ ನರದ ಇಂಪಲ್ಸನ್ನು ನಿಲ್ಲಿಸ್ತಾರೆ ಅಥವಾ ಕಮ್ಮಿ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಕೆಲವು ಸಲ ಭಾಳ ರೇರಾಗಿ
ಇಚ್ಚಿಕಿಂದನೇ ಟುವರ್ಡ್ಸ್ ಟ್ರೈಜಮಿನಲ್ ನರ್ವ್ ರೂಟ್ ಹತ್ರ ಹೋಗಿ ಇಂಜೆಕ್ಷನ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಹೀಗಾಗಿ ಯಾವುದೇ ಜನ ಹಲ್ಲು ನೋವು ಅಂತ ಬಂದರೆ ಅಥವಾ ಫೇಶಿಯಲ್ ನೋವು ಬಂತಂದರೆ ENT ಸರ್ಜನ್, ಡೆಂಟಲ್ ಸರ್ಜನ್ ಅಂತ ಹೋಗಿರ್ತಾರೆ ಶುರುವಿಗೆ, ಅವರೆಲ್ಲ ನಾರ್ಮಲ್ ಅಂತಂದರೆ ತಕ್ಷಣ ನಿಮ್ಮ ಹತ್ತಿರ ಇರುವ ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ನಮಸ್ಕಾರ.